ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಶೇರ್ ಚಲನಚಿತ್ರದ ಹಾಡುಗಳ ಬಿಡುಗಡೆ ಸುದರ್ಶನ್ ಸುಂದರ್ರಾಜ್. ಬೀದರ್ ಜನವರಿ 20ರಂದು ಶೇರ್ ಚಲನಚಿತ್ರದ ಹಾಡುಗಳ ಬಿಡುಗಡೆ ಸಮಾರಂಭವನ್ನು ನಗರದ ನೆಹರು ಮೈದಾನ ಹತ್ತಿರ ಇರುವ ಸಾಯಿ ಶಾಲೆ ಆವರಣದಲ್ಲಿ ಸಾಯಂಕಾಲ 6 ಗಂಟೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸಬೇಕೆಂದು ಶೇರ್ ಚಲನಚಿತ್ರದ ನಿರ್ಮಾಪಕ ಡಾಕ್ಟರ್ ಸುದರ್ಶನ್ ಸುಂದರ್ರಾಜ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ರವಿವಾರ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಾಯಕ ನಟನಾಗಿ ಕಿರಣ್ ರಾಜ್, ನಾಯಕ ನಟಿಯಾಗಿ ಸುರೇಖಾ ಪ್ರಮುಖ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ವ್ಯಕ್ತಿಯ ದೇಹದ ಅಂಗಾಂಗಗಳ ಮಾರಾಟದ ಜಾಲ ಹಾಗೂ ಅದರ ತಡೆ ಕುರಿತು ಚಿತ್ರ ಉತ್ತಮವಾಗಿ ಮೂಡಿ ಬಂದಿದೆ. ಅಂದು ನಡೆಯುವ ಶೇರ್ ಚಿತ್ರದ 4 ಹಾಡುಗಳ ಬಿಡುಗಡೆ, ಫ್ಯಾಷನ್ ಶೋ ಮತ್ತು ಚಿತ್ರದ ಟೀಸರ್ ಬಿಡುಗಡೆ ಖ್ಯಾತ ನಟಿ ತನಿಷಾ ಕುಪ್ಪಂಡ, ನಮ್ರತಾ ಮಲ್ನಾಡ್ ಆಗಮಿಸುತ್ತಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಹವಮಲ್ಲಿನಾಥ ಮಹಾರಾಜರು, ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿ ಶಹಾಪುರ್ ಕ್ರೈಸ್ತ ಗುರುಗಳು ವಹಿಸುತ್ತಿದ್ದಾರೆ. ಸುಮಾರು 6-7 ಕೋಟಿ ವೆಚ್ಚದಲ್ಲಿ ಉತ್ತಮ ಚಿತ್ರ ನಿರ್ಮಿಸಲಾಗಿದೆ. ನಾನು ಬೀದರ್ ಜಿಲ್ಲೆಯವನಾಗಿದ್ದರಿಂದ ಇಲ್ಲಿಯೇ ಹಾಡುಗಳ ಬಿಡುಗಡೆ ಆಗಬೇಕೆಂಬ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇಡೀ ಚಲನಚಿತ್ರ ಈಗಾಗಲೇ ತಯಾರಾಗಿದೆ. ಬಹುಶಃ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಕಾಣಲಿದೆ. ಎಲ್ಲರೂ ಪ್ರೋತ್ಸಾಹಿಸಿ ಸಹಕರಿಸಬೇಕೆಂದು ಸುದರ್ಶನ್ ತಿಳಿಸಿದ್ದರು. ಶೇರ್ ಚಲನಚಿತ್ರದ ನಾಯಕ ನಟಿ ಸುರೇಖಾ ಮಾತನಾಡಿ, ನಾನು ಈಗಾಗಲೇ 3 ಚಿತ್ರಗಳಲ್ಲಿ ನಟಿಸಿದ್ದು, ಶೇರ್ ಚಿತ್ರ 4ನೆಯದ್ದಾಗಿದೆ. ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡುವ ಚಿತ್ರ ಇದಾಗಿದ್ದು, ಚಿತ್ರವನ್ನ ಬೆಂಗಳೂರು ಮತ್ತು ಅಬುಧಾಬಿಯಲ್ಲಿ ಚಿತ್ರೀಕರಿಸಲಾಗಿದೆ. ಪ್ರತಿಯೊಬ್ಬರೂ ಚಿತ್ರಮಂದಿರಕ್ಕೆ ಆಗಮಿಸಿ ಕನ್ನಡ ಸಿನಿಮಾಗೆ ಪ್ರೋತ್ಸಾಹಿಸಬೇಕೆಂದು ತಿಳಿಸಿದ್ದರು. ಇದೇ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್, ಪಕ್ಷದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಹಾರೂರ್ಗೇರಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ ಖಳನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು. ಬೀದರ್ ಜಿಲ್ಲೆಯವರೇ ಆಗಿರತಕ್ಕಂಥ ನಮ್ಮ ಪಕ್ಷದ ಜೆಡಿಎಸ್ ಪಕ್ಷದ ಜಿಲ್ಲಾ ತಾಲೂಕಾ ಸಿಟಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಬೀದರ್ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸುದರ್ಶನ್ ಸುಂದರ್ರಾಜ್ ಅವರು ಗ್ರೇಸ್ ರಾಜ್ ಪ್ರೊಡಕ್ಷನ್ಸ್ ಅಂತ ಒಂದು ಪ್ರೊಡಕ್ಷನ್ನಿನ ನಿರ್ಮಾಪಕರಾಗಿ ಬೀದರ್ ಜಿಲ್ಲೆಯವರೇ ಆಗಿ ಅವರ ಬ್ಯಾನರ್ನ ಅಡಿಯಲ್ಲಿ ಒಂದು ಸಿನಿಮಾವನ್ನು ನಿರ್ಮಾಪಕರಾಗಿ ಮಾಡಿದ್ದಾರೆ. ಇದೇ ತಿಂಗಳ 20ನೇ ತಾರೀಕಿನಲ್ಲಿ ಬೀದರಿನ ಸಾಯಿ ಗ್ರೌಂಡ್ ಬ್ಯಾಕ್ವರ್ಡ್ ಹಾಸ್ಟೆಲ್ನಲ್ಲಿ ಈ ಸಿನಿಮಾದ ಒಂದು ಸಾಂಗನ್ನು ಹಾಡನ್ನು ಬಿಡುಗಡೆ ಮಾಡೋಕ್ಕೋಸ್ಕರ ಇವತ್ತಿನ ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ಉಪಸ್ಥಿತರಿದ್ದೇವೆ. ಜೊತೆಯಲ್ಲಿ ಬೀದರ್ ಜಿಲ್ಲೆಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಆನಂದ್ ದೇವಪುರ ಇದ್ದಾರೆ. ಹಾಗೂ ಈ ಸಿನಿಮಾದ ನಿರ್ಮಾಪಕರು ಹಾಗೂ ನಮ್ಮ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸುದರ್ಶನ್ ಸುಂದರ್ರಾಜ್ ಅವರಿದ್ದಾರೆ. ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಅವರ ಮಗನಾಗಿರ್ತಕ್ಕಂಥ ಕ್ರಿಶ್ ಅವರಿದ್ದಾರೆ. ಈ ಸಿನಿಮಾದ ಚಿತ್ರದ ನಟಿಯಾಗಿ ಸುರೇಖಾ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಅವರು ಹೆಚ್ಚಿನ ವಿವರವನ್ನು ಹೇಳಿ ಈ ಪಿಕ್ಚರ್ನ ನಿರ್ಮಾಪಕರಾಗಿ ಬೀದರ್ ಜಿಲ್ಲೆಯ ಒಂದು ಹೆಮ್ಮೆಯ ಪುತ್ರರಾಗಿ ಸಿನಿಮಾ ರಂಗದಲ್ಲಿ ಹೆಚ್ಚು ಶ್ರದ್ಧೆಯಿಂದ ಇಡೀ ರಾಜ್ಯದಂತ ಹೆಚ್ಚಿನ ತೆರೆ ಕಂಡು ಎಲ್ಲ ಕಡೆ ಎಲ್ಲ ಥಿಯೇಟರ್ಗಳಲ್ಲಿ ಯಶಸ್ವಿಯಾಗಿ ನಡೆಯಲಂತ ಬೀದರ್ ಜಿಲ್ಲೆಯ ಜನತೆಯ ಪರವಾಗಿ ನನ್ನ ಪರವಾಗಿ ಅವರಿಗೆ ಶುಭ ಹಾರೈಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಂದೆ ಅವರು ನಡೆಸ್ಕೊಂಡು ಹೋಗ್ಬೇಕಂತ ಅವರಲ್ಲಿ ಬೇಡಿಕೊಳ್ತಾರೆ. ವಕೀಲನಾಗಿ ಮತ್ತು JDS ನಗರ ಅಧ್ಯಕ್ಷನಾಗಿ ಬೀದರ್ ನಿವಾಸಿಯಾಗಿ ನಾನಿಲ್ಲೇ ಸೇವೆ ಸಲ್ಲಿಸ್ತಿದ್ದೇನೆ. ಮತ್ತು ಈ ಸಿನಿಮಾ ಫೀಲ್ಡಲ್ಲಿ ನಾನು ಬಂದಿದ್ದೆ ಹೇಗೆ ಅಂತಂದ್ರೆ ಒಂದು ಚಿಕ್ಕದಾಗಿ ಹೇಳ್ತೀನಿ. ಹಿಂಗೆ ನನ್ನ ಫ್ರೆಂಡ್ ಒಬ್ಬರು ಪರಿಚಯ ಆದರು. ಅವ್ರು ಹೇಳಿದ್ರು ಒಂದು ಮೂವಿ ಸ್ಟಾರ್ಟ್ ಮಾಡೋಣ ಅಂತ. ಸೊ ನನಗೆ ಇದರಲ್ಲಿ ಏನೂ ಐಡಿಯಾ ಇರಲಿಲ್ಲ. ಆದ್ರೂ ಇಷ್ಟ ಆಯಿತು ನನಗೆ ಮೊದಲಿಂದ ಮೂವಿ ಮಾಡಬೇಕಂತ. ಸೊ
ಸ್ಟಾರ್ಟ್ ಮಾಡಿಬಿಡ ಇದೊಂದು ಎಕ್ಸ್ಪೀರಿಯನ್ಸ್ ಇದೆ, ಇದೊಂದು ಕೆಲಸ ಮಾಡಿರಲಿಲ್ಲ, ಎಲ್ಲ ಆಗಿತ್ತು ಅಂದರೆ ಆಲ್ಮೋಸ್ಟ್ ಎಲ್ಲ ಆಲ್ರೌಂಡರ್ ಅಂದಾಗ ಎಲ್ಲ ಕೆಲಸ ಮಾಡಿದ್ದೆ. ಇದು ಒಂದರಲ್ಲಿ ಬೇಕಾದ್ರೆ ನನ್ನ ಕೈ ಹಾಕಿರಲಿಲ್ಲ, ಅದೊಂದು ಟ್ರೈ ಮಾಡೋಣ ಅಂತ ಅದೊಂದು ಟ್ರೈ ಮಾಡಿದೆ. ಸೊ ದೇವ್ರ ಇಷ್ಟದಿಂದ ಅದು ಒಳ್ಳೆ ರೀತಿಯಿಂದ ಎಲ್ಲ ನಡ್ಕೊಂಡು ಬಂತು. ಫ್ಯಾಮಿಲಿ ಎಲ್ಲ ಕೋಆಪ್ರೇಷನ್ ಮಾಡ್ತಾರೆ, ಎಲ್ಲ ಫ್ರೆಂಡ್ಸು ಎಲ್ಲ, ರಮೇಶಣ್ಣ, ಅನಿಲ್, ಯಾರು ನಮ್ದು ಆನಂದಣ್ಣ, ಬಸಣ್ಣ, ನಮ್ದೆಲ್ಲ ಬೇಕಾದವರು, ನಮ್ಮದು ಕೈಲಾಶ್ ಅವರು, ಪ್ರತಿಯೊಂದು ದೋಸ್ತರೆಲ್ಲ ನನಗೆ ಸಹಕಾರ ಮಾಡಿ ನನಗೆ ಒಳ್ಳೆ ರೀತಿಯಿಂದ ಪ್ರೋತ್ಸಾಹ ಕೊಟ್ಟು ಮೂವಿ ಕಂಪ್ಲೀಟ್ ಆಗಂಗೆ ಮಾಡಿದ್ದಾರೆ. ಎಲ್ಲರಿಗೆ ಧನ್ಯವಾದಗಳು. ಮತ್ತು ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಮುಗಿದಿದೆ. ಇವಾಗ 4 ಸಾಂಗ್ಸ್ ಇಲ್ಲೇ ಲಾಂಚ್ ಮಾಡ್ಬೇಕಂತಿತ್ತು. ನಮ್ಮ ಪ್ರಸಿದ್ಧ ಸರ್ ಅಂತಂದರೆ ನಮ್ಮದು ಡೈರೆಕ್ಟರ್ ಅವರಂದ್ರೆ ಒಂದು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಮಾಡಬೇಕಂತಿತ್ತು. ಆ್ಯಸ್ ಅ ಬೀದರ್ ರೆಸಿಡೆನ್ಸ್ ಆಗಿ ನಾನು ಬೀದರ್ ನಿವಾಸಿಯಾಗಿ ಬೀದರಲ್ಲಿ ಒಂದೂ ಫಂಕ್ಷನ್ ಮಾಡಿರಲಿಲ್ಲ. ಸೊ ಅದಕ್ಕೆ ಜನ ಕೇಳ್ತಿರಲು ಯಾವಾಗಿದೆ ಫಂಕ್ಷನು, ಏನಿದೆ ಅಂತ ಅದು ಸಾಕಾಯ್ತಿತ್ತು ಕೇಳಿ. ಸೊ ಅದಕ್ಕೆ ಆಯ್ತು, ಒಂದು ಫಂಕ್ಷನ್ ಬೀದರಲ್ಲೇ ಒಂದು ಮಸ್ತ್ ಚಲೋ ಫಂಕ್ಷನ್ ಮಾಡಿಬಿಡಮ್ಮ ಅಂತಂದು ಆಡಿಯೋ ರಿಲೀಸ್ ಇಲ್ಲೇ ಬೀದರಲ್ಲಿ 4 ಸಾಂಗ್ ಇಲ್ಲೇ ರಿಲೀಸ್ ಮಾಡಬೇಕಂತಿದೆ. ಸೊ 20ನೇ ತಾರೀಕು ಸಾಯಿ ಗ್ರೌಂಡಲ್ಲಿ ನಮ್ಮದೆಲ್ಲ ಆರ್ಟಿಸ್ಟ್ ಬರ್ತಾರೆ. ಮತ್ತು ನಮ್ಮದು ಸುರೇಖಾ, ನಮ್ಮ ಮೂವಿ ಹೀರೋಯಿನ್ ಬಂದಿದ್ದಾರೆ ಇವತ್ತು ಪ್ರೆಸ್ ಮೀಟಿಗೆ. ಸೊ ನೆಕ್ಸ್ಟ್ ನಾಳೆ ಬಿಟ್ಟು ನಾಳೆ 20ನೇ ತಾರೀಕು ಫಂಕ್ಷನಲ್ಲಿ ಎಲ್ಲ ನಮ್ಮದು ಆರ್ಟಿಸ್ಟ್ಗಳು, ಹೀರೋ ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದ್ದಾವೆ. ನಮ್ಮ DOP ಡೈರೆಕ್ಟ್ರು ಎಲ್ಲ ನಮ್ಮ ಸ್ಟಾಫ್ ಎಲ್ಲ ಬರ್ತಿದೆ. ಸೊ ಅದಕ್ಕೆ ಎಲ್ಲರೂ ಸಾಯಿ ಸ್ಕೂಲ್ ಗ್ರೌಂಡಿಗೆ 20ನೇ ತಾರೀಕು 6 ಗಂಟೆಯಿಂದ 10 ಗಂಟೆ ತನಕ ಒಳ್ಳೆ ಪ್ರೋಗ್ರಾಮ್ ಇದೆ. ಮತ್ತು ಅದಕ್ಕೆ ದಯವಿಟ್ಟು, ಮತ್ತು ಇನ್ನೊಂದೇನು ಅಂತಂದರೆ ಎಲ್ಲ ನಮ್ಮದು ಪಾಸ್ಟರ್ಸ್, DS ಮತ್ತು ನಮ್ಮದು ಗುರುಗಳಾದಂಥ ಹವಮಲ್ಲಿನ ಮುತ್ತಿಯವರು ಮತ್ತು ನಮ್ಮದು ಮಲ್ಲಿಕಾರ್ಜುನ್ ಶಾಪೂರ್ ಮುತ್ತಿಯವರೆಲ್ಲ ಬರ್ತಿದ್ದಾರೆ. ಸೊ ದಯವಿಟ್ಟು, ನನಗೆ ಒಳ್ಳೆ ಸ್ನೇಹಿತರು ಡೈರೆಕ್ಟರ್. ಹೌದು, ನೀವು ಅನ್ನೋದು ಕರೆಕ್ಟು. ಬಟ್ ನಮ್ಮಲ್ಲಿ ಅಂಥವ್ರು ಯಾರೂ ಸಿಕ್ಕಿಲ್ಲ. ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಸಲಕ್ಕೆ ಸ್ವಲ್ಪ ದುಡ್ಡು ಹೆಚ್ಚಾಗಿರ್ಬೇಕು, ಅದು ಬಿಟ್ಟು. ಬಟ್ ಯಾರಿಗೂ ಬ್ಲೇಮ್ ಮಾಡೋಂಗಿಲ್ಲ. ಈ ಸಿನಿಮಾ ಇಂಡಸ್ಟ್ರಿ ತುಂಬ ಕಷ್ಟಪಟ್ಟಿದ್ದೀವಿ. ಡೈರೆಕ್ಟರ್ಸ್ ಆಗಲಿ, ನಮ್ಮ ಸ್ಪೆಷಲ್ಸ್ ಆಗಲಿ, ಗಿರಿಯವರಾಗಲಿ, ನೈಟೆಲ್ಲ ಕೂತು ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನ್ ಆಗಲಿ, ವರ್ಕ್ಶಾಪ್ ಇತ್ತು. ಸೊ ಎಲ್ಲನೂ ಪ್ರಿಪೇರ್ ಆಗಿ ಆನ್ ಸ್ಪಾಟ್ ಹೋಗಿ ಮಾಡ್ತಿದ್ದಿದ್ದು. ಒಂದು ಸಾಂಗ್ ಆ್ಯಕ್ಚುಲಿ ಇಲ್ಲೇ ಮಾಡೋಣ ಅಂತಲೇ ಪ್ಲ್ಯಾನ್ ಇರ್ತಿದ್ದು. ಬಟ್ ನಮ್ಮ ಡೈರೆಕ್ಟರ್ ಸರ್ ಒಪ್ಪಿರಲಿಲ್ಲ. ಬಿಕಾಸ್ ಸಿನಿಮಾ ಹೇಗೆ ಅಂತಂದರೆ ಆ ಸಿಚುವೇಶನ್ ಪ್ರಕಾರ, ಆ ಸ್ಟೋರಿ ಪ್ರಕಾರ, ಆ ಪ್ಲೇಸಸ್ ಪ್ರಕಾರ ಸಾಂಗ್ಸ್ ಶೂಟ್ ಮಾಡಬೇಕಾಗಿತ್ತಲ್ವ. ಸೊ ನಮ್ಮ ಡೈರೆಕ್ಟರ್ಸ್ ಅಲ್ಲಿ ಹೇಗೆ ಹೇಳಿದ್ರು ಅವ್ರು ಫಾಲೋ ಮಾಡಿದ್ದಾರೆ. ಸೊ 2 ಸಾಂಗ್ ನಾವು ಅಬ್ರಾಡಲ್ಲಿ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಸ್ಟೋರಿ ಕೇಳಿದಾಗ ಶೇರ್ ಬಗ್ಗೆ ತುಂಬಾ ಖುಷಿ ಆಯಿತು. ಒಂಥರ ಯುನೀಕ್ ಪ್ರಾಜೆಕ್ಟ್ ಅಂತ ಅನಿಸ್ತು. ಆ್ಯಂಡ್ ಮೋರ್ ಓವರ್ ನನ್ನ ಪಾತ್ರ ಬಗ್ಗೆ ಕೇಳಿದಾಗ ಒಂಥರ ಡ್ಯುಯಲ್ ಶೇಡ್ಸ್. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ನಾನು ಈ ಪಾತ್ರ ಮಾಡಲೇಬೇಕು ಅಂತ ನನ್ನ ಖುಷಿನೇ ಆಗೋಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ಥ್ಯಾಂಕ್ ಯು ಪ್ರಸಿದ್ಧ ಸರ್, ಡೈರೆಕ್ಟರ್ ಸರ್, ಈಗ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಸೊ January 28 ಇದೇ ತಿಂಗಳು ನಮ್ಮ ಎಲ್ಲ ಸಾಂಗ್ ರಿಲೀಸ್ ಆಗ್ತಾಯಿದೆ, ಆಡಿಯೋ ಲಾಂಚ್ ಆಗ್ತಾಯಿದೆ. ಸೊ ಎಲ್ಲರೂ ಬಂದು ನೋಡಬೇಕು, ನಮ್ಮ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಸಾಂಗ್ ಆಡಿಯೋ ಲಾಂಚ್ ಆಗಿದ ತಕ್ಷಣ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಬೇಕು, ಸಪೋರ್ಟ್ ಮಾಡಬೇಕು. ಆ್ಯಂಡ್ ಒಂದೇ ರಿಕ್ವೆಸ್ಟು, ಸ್ಟಾಪ್ ಪೈರಸಿಂಗ್ ಅಷ್ಟೇ. ಯಾಕಂತಂದರೆ ಈ ನಡುವೆ ತುಂಬ ಕಡೆ ಪೈರಸಿಂಗ್ ಆಗ್ತಾ ಇದೆ. ಯಾಕಂದರೆ ನಮ್ಗೆ ಗೊತ್ತಿರುತ್ತೆ ಪ್ರೊಡ್ಯೂಸರ್ಸ್ ಸರ್ ಪಾಪ ಅವರು ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ. ಒಂದೇ ಒಂದು ನಾರ್ಮಲ್ ಒಂದು ಗ್ರೂಪ್ ವಿಡಿಯೋ ಹಾಕಿ ಸಿನಿಮಾ ಬಗ್ಗೆ ಲೀಕ್ ಮಾಡ್ತಾರೆ. ಸೊ ಅದೊಂದು ಆಗೋದು ಬೇಡ. ಸೊ ಸಿನಿಮಾ ಥಿಯೇಟರಲ್ಲೇ ಹೋಗಿ ನೋಡಿ ಖುಷಿ ಪಡೋಣ ಅನ್ನೋದು ನನ್ನ ಇಂಟೆನ್ಷನ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.